ಕೆಲವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ನಾನು ಆಕ್ಚುಲಿ ಈಗ ತುಂಬಾ ಖುಷಿ ಆಯ್ತು. ಅಂದ್ರೆ ಈ ರೀತಿ ಉದ್ಘಾಟನೆ ನಗಾರಿ ಬಾರಿಸ್ಕೊಂಡು ಕುವೆಂಪು ಅಂತಂದ್ರೆ ಈ ತರ ವೈಬ್ರೇಷನ್ ನಾನು ಆಕ್ಚುಲಿ ನನ್ಗೆ ಅನ್ನಿಸ್ತು. ಈಗ ನಾವು ಕುವೆಂಪು ಅವ್ರನ್ನ ರಸಋಷಿ, ರಾಷ್ಟ್ರಕವಿ, ಮತ್ತೆ ಒಬ್ರು ಮನೆ ತಾತ, ಒಬ್ಬರು ತಾತನ ತರ ಎಲ್ಲ ಪೋರ್ಟ್ರೇಟ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಿದೀವಿ, ಅದು ಒಂದ್ ಕಡೆ. ಬಟ್ ನನಗನ್ಸಿದ್ದು ಏನಂತಂದ್ರೆ ಕುವೆಂಪು ಅವ್ರನ್ನ ಇನ್ನೊಂದು ಆಂಗಲ್ ಅಲ್ಲಿ ನಾವು ಪೋರ್ಟ್ರೇಟ್ ಮಾಡೋ ಅವಶ್ಯಕತೆ ತುಂಬಾ ಇದೆ ಅನಿಸ್ತಾ ಇದೆ. ಏನಂದ್ರೆ ಈಗ ನಾನು ಆಕ್ಚುಲಿ ಒಂದಷ್ಟು ಫಿಲಂಗಳು ವರ್ಕ್ ಮಾಡ್ತಿದ್ದೀನಿ. ಫಿಲಮ್ ಮಾಡ್ಬೇಕಾದ್ರೆ ಒಂದಿರುತ್ತೆ ಮಾಸ್ ಅಂತ, ಒಂದಿರುತ್ತೆ ಮಾಸ್ ಹೀರೋ, ಮಾಸ್ ಎಂಟ್ರಿ ಅಥವಾ ಮಾಸ್ ಸಾಂಗ್ಗಳು, ಈ ಥರದ್ದು ಒಂದು ಇರುತ್ತೆ. ಕುವೆಂಪು ಅವ್ರಿಗೆ ಆ ಥರದೊಂದು ಮಾಸ್ ಆಗಿ ಜನಗಳನ್ನ ಹಿಡಿದಿಡುವಂತಹ ಅವರ ಬರವಣಿಗೆಯಲ್ಲಿ ಎಲ್ಲ ಶಕ್ತಿ ಖಂಡಿತ ಇದೆ. ನಾವೀಗ ರೈಸ್ ಆಫ್ ಅಶೋಕ ಅಂತ ಫಿಲಮ್ ಅಲ್ಲಿ ಅವರ ಸಾಲುಗಳನ್ನ ಯೂಸ್ ಮಾಡ್ತಿದ್ದೀವಿ. ನಾವ್ ಯಾವುದೇ ಮಾಸ್ ಅಥವಾ ಈ ತರದೊಂದು ಎನರ್ಜೆಟಿಕ್ ಸಾಂಗ್ ಬೇಕು ಅಂತಂದಾಗ ಗೊತ್ತಿಲ್ಲದಿದ್ದಾಗ ಕುವೆಂಪು ಅವರ ಸಾಲುಗಳು ಅಂತ ಬರುತ್ತೆ. ಈ ಬಾರಿಸು ಕನ್ನಡ ಡಿಂಡಿಮವ್ವ, ಇಡೀ ಯಂಗ್ಸ್ಟರ್ಸ್ ಕನ್ನಡನ ಎಷ್ಟೋ ಕವಿಗಳು ಎಲ್ಲ ಬಂದಿದ್ರು. ಯಂಗ್ಸ್ಟರ್ಸ್ ಗಳಿಗೆ ತಟ್ಟವಾಗಿ ಬಾರಿಸು ಕನ್ನಡ ಡಿಂಡಿಮವ್ವ, ಸತ್ತಂತೆಯನ್ನು ಬಡಿದೆಚ್ಚರಿಸು, ಈ ತರದೆಲ್ಲ ವೈಬ್ರೆಂಟ್ ಆದ ಪದಗಳು ಕುವೆಂಪು ಅವರೇ ಬಂದಿದ್ರು. ಹಾಗಾಗಿ ನಮ್ಗೆ ಕುವೆಂಪು ಅವ್ರನ್ನ ಈಗ ಒಬ್ಬ ಇವರು ನಮ್ಮ ಭಗತ್ ಸಿಂಗ್ ಫೋಟೋ ನೋಡಿದ್ರೆ ಅದು ಯೂತ್ ಐಕಾನ್ ತರ ಕಾಣಿಸ್ತಾರೆ. ಚೆಗುವೆರನ್ನೆಲ್ಲ ಯೂತ್ ಐಕಾನ್ ಮಾಡ್ಕೊಂಡಿದ್ದೀವಿ. ಆ ತರದಲ್ಲಿ ನೋಡಿದ್ರೆ ಒಂದು ಹೋರಾಟ ಆಗಿರ್ಬೋದು ಅಥವಾ ಒಂದು ವೈಚಾರಿಕತೆ ಆಗಿರ್ಬೋದು, ಅದನ್ನ ತುಂಬಾ ಉಗ್ರವಾಗಿ, ತುಂಬಾ ಸ್ಟ್ರಾಂಗ್ ಆಗಿ, ಯಾವುದೇ ಭಯ ಇಲ್ಲದೆ ಅದನ್ನ ಜನಕ್ಕೆ ಮುಟ್ಟೋ ರೀತಿ ಎಫೆಕ್ಟಿವ್ ಆಗಿ ತಂದವರು ಕುವೆಂಪು ಅವರು. ಹಾಗಾಗಿ ಅವ್ರಿಗೆ ಯೂತ್ ಐಕಾನ್ ಆಗುವಂತ ಎಲ್ಲ ಲಕ್ಷಣ ಇದೆ. ನಾವು ಅವರ ಯೂತ್ ಐಕಾನ್ ಮುಖನು ಪ್ರೊಜೆಕ್ಟ್ ಮಾಡಬೇಕು, ಮತ್ತೆ ಆ ಥರದೊಂದು ಯಂಗ್ ಕುವೆಂಪು ಇಟ್ಕೊಂಡು ನಾವು ಸೆಲೆಬ್ರೇಟ್ ಮಾಡಬೇಕು. ಸೊ ಅದು ನನಗೆ ಅನಿಸ್ತಾ ಇರೋದು. ಹಾಗಾಗಿ ಅವಾಗ ಏನಾಗುತ್ತೆ, ಈಗಿನ ಯಂಗ್ಸ್ಟರ್ಸ್ಗಳಿಗೆ, ಹುಡುಗರುಗಳಿಗೆ ಅವ್ರು ಬರೀ ಒಬ್ರು ತಾತ ಆಗಿ ಉಳಿಯಲ್ಲ, ಒಬ್ಬ ಯೂತ್ ಐಕಾನ್ ಆಗಿ ನಮ್ಗೆಲ್ಲ ಒಂದು ದೊಡ್ಡ ಶಕ್ತಿ ಆಗುತ್ತೆ ಯಂಗ್ಸ್ಟರ್ಸ್ಗಳಿಗೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ನಿಟ್ಟಿನಲ್ಲಿ ನನಗೆ ಇವಾಗ ಅನ್ಸಿದ್ದು, ಆದ್ರೆ ಆ ತರ ಪೌಡ್ರೆ ಆಗೋ ತರದ್ದು ಒಂದು ಹಾಡು ಮಾಡೋಣ. ಕುವೆಂಪು ಅವರು ಯಂಗ್ಸ್ಟರ್ಸ್ ಗಳಿಗೆ ಎಲ್ಲಾದ್ರೂ ಒಬ್ಬ ಯೂತ್ ಐಕಾನ್ ಆಗಬೇಕು, ಆ ತರದೊಂದು ಹಾಡು ಮಾಡೋಣ, ಆ ತರದೊಂದು ಸಂಭ್ರಮ ಮಾಡೋಣ. ಅದಕ್ಕೆ ನಾನು ಇವತ್ತು ಅನ್ಕೊಂಡಿದ್ದೀನಿ ಮಾಡೋಣ ಅಂತ. ಖಂಡಿತ ನಿಮ್ಮೆಲ್ಲರೂ ಹೇಳ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಒಂದು ತುಂಬಾ ಖುಷಿಯಾಗಿದೆ. ಮತ್ತೆ ಎಸ್ಪೆಷಲಿ ನಾನು ಜೆ.ಪಿ. ಸರ್ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಈ ಮಂಡ್ಯದಲ್ಲಿ ಈ ತರದೊಂದು ಸಾಂಸ್ಕೃತಿಕ ವಾತಾವರಣ ನಿರ್ಮಿಸಿರೋದಕ್ಕೆ ಅವರ ಕೊಡುಗೆ ತುಂಬಾ ಇದೆ. ಮತ್ತೆ ನೆಲದಲ್ಲಿ ನಮ್ಮ ವೆಂಕಟೇಶ್ ಅವರು ತುಂಬಾ ಎಫೆಕ್ಟಿವ್ ಆಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಎಲ್ಲರೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.